ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಬಾಲ್ಕಿ ಪಟ್ಟಣದಲ್ಲಿ ಏಪ್ರಿಲ್ 12ನೇ ತಾರೀಕಿನಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಎಲ್ಲರೂ ಸೇರಿಕೊಂಡು ಪುಷ್ಪ ನಮನ ಸಲ್ಲಿಸಿದರು. ಬಾಲ್ಕಿ ಪಟ್ಟಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ 135 ಜನ ರಕ್ತದಾನ ಮಾಡಿ ಬೀದರ್ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಬಾಲ್ಕಿ ಪಟ್ಟಣ ಇತಿಹಾಸ ಸೃಷ್ಟಿ ಮಾಡಿದೆ. ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಪ್ರಥಮ ಬಾರಿ ಆಯೋಜಿಸಲಾಗಿದೆ. ರಕ್ತದಾನಿಗಳು ರಕ್ತದಾನ ಕಾರ್ಯಕ್ರಮ ಶಿಬಿರದಲ್ಲಿ ಪಾಲ್ಗೊಂಡು ಸ್ವ ಇಚ್ಛೆಯಿಂದ ರಕ್ತದಾನ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಕಾರ್ಯಕ್ರಮ ನೇತೃತ್ವ ವಹಿಸಿಕೊಂಡಿರುವ ಕೆಎಸ್ಆರ್ಟಿಸಿ ಮಾಜಿ ನಿರ್ದೇಶಕರು, ಸಮಾಜದ ಹಿರಿಯ ಮುಖಂಡರು ವಿಲಾಸ್ ವಿ ಮೋರಿ ಅವರು ರಕ್ತದಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸಿದರು. ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರು, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಉದ್ಘಾಟನೆ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಎಲ್ಲ ರಕ್ತದಾನ ಮಾಡುವ ಯುವಕರಿಗೂ ಹಾಗೂ ಮಹಿಳೆಯರಿಗೂ ಈ ಕಾರ್ಯಕ್ರಮವನ್ನು ಮುಂದಾಳತ್ವ ವಹಿಸಿರುವ ಎಲ್ಲ ಮಾನ್ಯರಿಗೂ ಶುಭ ಹಾರೈಸಿದರು. ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಬಾಲ್ಕಿ ಪಟ್ಟಣದ ಹಾಗೂ ತಾಲೂಕಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಸ್ವಾಭಿಮಾನಿಗಳು, ಜ್ಞಾನವಂತರು, ವಿದ್ಯಾವಂತರು, ಚಿಂತಕರು ಎಲ್ಲರೂ ಸೇರಿಕೊಂಡು ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಯಶಸ್ವಿಗೊಳಿಸಬೇಕೆಂದು ಮಾನ್ಯ ಸಚಿವರಾದ ಈಶ್ವರ್ ಬಿ ಖಂಡ್ರೆಯವರು ಶುಭ ಹಾರೈಸಿದರು. ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನ ಬಾಲ್ಕಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗಿ 6:30 ಗಂಟೆಯವರೆಗೂ 135 ಜನ ರಕ್ತದಾನ ಮಾಡಿ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟರು. ಪ್ರಮುಖರಾದ ರಾಜಕುಮಾರ್ ಮೋರಿ, ಪ್ರದೀಪ್ ಗುಪ್ತಾ, ಸಂಜು ಕುಮಾರ್ ಬಾವಿಕಟ್ಟಿ, ರಾಜಕುಮಾರ್ ಬೌದ್ಧಿ, ಮಾರುತಿ ಬಾವಿಕಟ್ಟಿ, ಕೈಲಾಸ್ ಬಾವಿಕಟ್ಟಿ, ಕೀರ್ತಿರತನ್ ಸೊನಾಳಿ, ಜೈಪಾಲ್ ಬೊರಾಳಿ, ಅಶೋಕ್ ಗಾಯಕ್ವಾಡ್, ನಾರಾಯಣ್ ಮೋರಿ, ಕಿಶನ್ ವಾಗ್ಮೋರಿ ಇನ್ನಿತರರು ಉಪಸ್ಥಿತರಿದ್ದರು. ರಕ್ತದಾನ ಒಂದು ಶ್ರೇಷ್ಠ ದಾನ. ರಕ್ತದಲ್ಲಿ ಯಾವುದೇ ಜಾತಿ, ಪಂಥ, ಭೇದ ಭಾವ ಇರುವುದಿಲ್ಲ. ರಕ್ತವಿಲ್ಲದೆ ರಕ್ತಕ್ಕಾಗಿ ಒದ್ದಾಡುತ್ತಿರುವ ರೋಗಿಗಳಿಗೆ ರಕ್ತವನ್ನ ನೀಡಿದರೆ ಆ ಜೀವವು ಉಳಿಯುತ್ತದೆ ಎಂದರು. ರಕ್ತದಾನ ಶಿಬಿರ ಕಾರ್ಯಕ್ರಮದ ಬಗ್ಗೆ ಹಲವಾರು ಸಂಘ ಸಂಸ್ಥೆಯ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಯಶಸ್ವಿಗೊಳಿಸಿದರು. ಈ ಮೊದಲನೇ ಸಲ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನ ಬಾಲ್ಕಿ ಪಟ್ಟಣದಿಂದ ಕೀರ್ತಿಯನ್ನು ಬಹಳ ದೊಡ್ಡದಾಗಬೇಕೆಂದು ಎಲ್ಲಾ ರಕ್ತದಾನಿಗಳ ಅಭಿಪ್ರಾಯವಾಗಿತ್ತು. ಅದಕ್ಕಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ವರದಿ ಸತೀಶ್ ಕುಮಾರ್, ಕಲಾ. ಜನರ ಜೀವ ಉಳಿಸುವಂಥದ್ದು. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ನಿಮಿತ್ತ ಏನೊಂದು ಪರೋಪಕಾರ ಮಾಡುವಂಥ ಕಾರ್ಯ ಇವರೆಲ್ಲ ಮಾಡ್ತಾ ಇದ್ದಾರೆ. ಬೇರೆಯವರಿಗೆ ಅನುಕರಣೀಯವಾಗಿದೆ. ಇಂಥ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಸ್ಮರಣೆ ಮಾಡುವಂಥದ್ದು, ಅವರಿಗೆ ನಮನ ಸಲ್ಲಿಸುವಂಥದ್ದು ಇದು ಬಹಳ ಉತ್ತಮ ಕಾರ್ಯ. ಅದಕ್ಕಾಗಿ ಅವರಿಗೆ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ವಿ. ಈ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಏನು ಮಹಾಪುರುಷರ ಕೊಡುಗೆ ಇದೆ, ಅವ್ರು ಏನ್ ನಮಗೆ ದಾರಿ ತೋರಿಸಿದ್ದಾರೆ, ಯಾವ ತತ್ವ ಸಿದ್ಧಾಂತಗಳನ್ನು ನಮಗೆ ಬಿಟ್ಟುಕೊಟ್ಟೆ ಹೋಗಿದ್ದಾರೆ, ಅದನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಜಾರಿಗೆ ತರುವಂತಹದಕ್ಕೆ ಒಂದು ಪ್ರೇರಣೆ ಸಿಗಬೇಕು, ಸ್ಫೂರ್ತಿ ಸಿಗಬೇಕು, ಅವರಿಗೆ ಸ್ಮರಿಸಬೇಕು, ಅವರ ದಾರಿಯಲ್ಲಿ ನಡಿಬೇಕು ಅಂತ ಹೇಳಿ ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ. ಈಗಾಗಲೇ ತಮ್ಗೆಲ್ಲ ಗೊತ್ತಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅದ್ಭುತವಾದಂತ ಒಂದು ಕೊಡುಗೆ, ಇಡೀ ಜಗತ್ತಿಗೆ ಮಾದರಿಯಾದಂತ, ಎಲ್ಲರನ್ನೂ ಒಳಗೊಂಡು ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಏನ್ ಹಿಂದೆ ಬುದ್ಧವರ ತತ್ವ ಸಿದ್ಧಾಂತಗಳಿದ್ದು ಏನು ಇವತ್ತು ಒಂದು ಸಂತೋಷದ ಸುದ್ದಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ನಮ್ಮೆಲ್ಲರ ಇಡೀ ನಮ್ಮ ತಂಡದವರು, ಇವತ್ತು ನಮ್ಮ ಸಂಜು ಬಾಯಿಪಟ್ಟೆ ಇರ್ಬೋದು, ಇವತ್ತು ನಮ್ಮ ಕೈಲಾಸ್ ಬಾಯಿಪಟ್ಟೆ ಇರ್ಬೋದು,
ಹಾಗೂ ರಾಜ್ಕುಮಾರ್ ಗೌಡ್ಯವರು ಇರ್ಬೋದು, ಈಶಾನ್ ಇರ್ಬೋದು. ಅದರಲ್ಲಿ ವಿಶೇಷವಾಗಿ ಈ ರಕ್ತದಾನಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿರುವ ತಮ್ಮನಾದ ಹಾಗೂ ಪಂಚಾಯತ್ ಸದಸ್ಯರಾದ ಪ್ರದೀಪ್ ಗುಪ್ತಾ ಅವರು ಹಾಗೂ ನಮ್ಮ ಸತೀಶ್ ಏಜೆನ್ಸಿ ಜಾತಿ ಅವರು ಹಾಗೂ ಇನ್ನೊಬ್ಬರು ಸತೀಶ್ ಮುಲ್ಗೆ ಅವರು, ಇವರು ಮೂವರು ಕುರಿತು ನನಗೆ ಎಲ್ಲ ಕಾರ್ಯಕ್ರಮ ಮಾಡಿರಿ, ಸ್ಟೇಜ್ ಕಾರ್ಯಕ್ರಮ ಮಾಡಿರಿ, ರ್ಯಾಲಿ ಮಾಡಿರಿ, ಸ್ಟ್ರೈಕ್ ಮಾಡಿರಿ, ಪ್ರತಿಯೊಂದು ಮಾಡಿರಿ. ಎಲ್ಲಕ್ಕ ಶ್ರೇಷ್ಠ ದಾನ ಯಾವುದಾದ್ರು ಇದ್ದರೆ ಅದು ರಕ್ತದಾನದ. ತಾವು ರಕ್ತದ ದಾನ ಮಾಡಬೇಕು ಅಂತ ಅಂದಾಗ ನಾವು ಅವ್ರಿಗೆ ಅಂದ ನೋಡ್ರಪ್ಪ, ನೀವೆಲ್ಲ ನನಗೆ ಎಲ್ಲ ಆಗಲ್ಲ ಹೋಗಲ್ಲ ಕೆಲಸ ಹೇಳಬೇಡ್ರಿ ಅಂತ ಇವರಿಗೆ ನಾನು ಮಾಡಿದೆ. ಇಲ್ಲಣ್ಣ ನೀವು ಮಾಡಕ್ರ ಮಾಡಿರಿ, ನಾವೆಲ್ಲರೂ ಧನದಿಂದ ತಮಗೆ ಸಹಾಯ ಮಾಡ್ತೇವೆ, ನಿಮ್ಮ ಹೆಗಲಿಗೆ ಆಗಲಿ ನಿಂತು ನಾವೆಲ್ಲ ಕೆಲಸ ಮಾಡ್ತೇವಕ್ಕಂತ ಮಾತನ್ನು ಅವರು ಕೊಟ್ಟಾಗ ನಾನು ನಿಂತು ಎಂಥ ಒಂದು ಒಳ್ಳೆ ಇರ್ತೀನಿ ಶಿಬಿರ ಆಗ್ಯದ. ಇವತ್ತು ಶಿಬಿರ ಆಗ್ಲಕ್ಕ ಕಾರಣ ಏನಪ್ಪ, ನಮ್ಮ ವಿಲಾಸರಾವ್ ಮೋರಿ ಅವರು ಹೇಳ್ತಾನ ಖಂಡಿತವಾಗಿ ಹೇಳ್ತೀನಿ. ಇವತ್ತು ಹೋಗಿ ಏನೋ ಯಾರ ಏನು ಮಾಡಿ ಮಾಡ್ತಾ ಬರ್ಬೇಕಂದ್ರೆ ಯಾರೋ ಒಬ್ಬರು ನೇತೃತ್ವ ಬೇಕಾಗ್ತದೆ. ಅದಕ್ಕೆ ವಿಲಾಸರಾವ್ ಮೋರಿ ಅವರು ಅವ್ರ ಮೇಲೆ ಇಂಥ ದೊಡ್ಡ ಗುಣಗಳವ. ಇವತ್ತು ಅದು ರೊಕ್ಕ 10 ಲಕ್ಷ ಹೋಗ್ಲಿ, 5 ಲಕ್ಷ ಹೋಗ್ಲಿ, 1 ಲಕ್ಷ ಹೋಗ್ಲಿ, 10 ಲಕ್ಷ ಹೋಗ್ಲಿ, ತನ್ನ ಬರೋದನ್ನು ಖರ್ಚು ಮಾಡಿ ಇವತ್ತೇನಪ್ಪ ಒಳ್ಳೆ ರೀತಿಯಿಂದ ಹಲ್ಕಿಗೆ ಏನಪ್ಪ ಒಂದು ಸುಸಂಗತವಾದ ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಇವತ್ತು ಸಂಜೀವ್ ಕುಮಾರ್ ಬಾವಿಕಟ್ಟೆ ಅವರು ಅವ್ರಿಗೆ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ, ನಾನು ಅವ್ರಿಗೆ ಕೋಟಿ ಧನ್ಯವಾದ ಹೇಳುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಎಲ್ಲ ನಾವು ಕಾರ್ಯನ ಓಡಾಡಿದ್ದೇವೆ ಅಂದ್ರೆ ಎಲ್ಲ ಅವ್ರ ಆಶೀರ್ವಾದ ಅದ. ಅದ್ರ ಸಲುವಾಗಿ ಮತ್ತು ರಕ್ತದಾನಿ ಎಷ್ಟು ಜನ ಮಾಡಿದ್ರು ಅವರಿಗೆ ನಾನು ಕೋಟಿ ಅಲ್ಲಿ ಖಾಲಿ ಪ್ರಮಾಣವನ್ನು ಹೇಳುತ್ತಾ ಅದರ ಕಡೆಯಿಂದ ಇದೇ ರೀತಿ ಸಮಾಜದ ಒಂದು ಪ್ರಗತಿಪರ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಸದಾ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಸಮಾಜದಲ್ಲಿ ಎಲ್ಲರೂ ಅವ್ರಿಗೆ ಸಹಕಾರ ಮಾಡಬೇಕು. ಇದು ನೀವು ಸಹಕಾರ ಮಾಡಿದ್ದು ಇದಕ್ಕಿಂತ ಮುಂದಿನ ದಿನದಲ್ಲಿ ಹೆಚ್ಚಿನ ದೊಡ್ಡ ಪ್ರಮಾಣದಾಗ ರಕ್ತದಾನ ಶಿಬಿರ ಮಾಡ್ಬೇಕಂತ ನಮ್ಮ ಅಣ್ಣವ್ರದ್ದು ವಿಚಾರ ಅದ. ಯಾಕಂದ್ರೆ ಇದು ನಿಮ್ಮ ಸಹಕಾರದಿಂದ ಇದು ಒಂದು ಸಕ್ಸಸ್ ಆಗ್ಯದ. ಇದಕ್ಕಿಂತ ದೊಡ್ಡ ಪ್ರಮಾಣದಾಗ ಎಲ್ಲರೂ ಕೂಡಿಕೊಂಡು ಇದು ಹೆಂಗದ ಅಂದ್ರೆ ಹಮ್ ಸಾಬ್ ಏಕ ಹೈ, ಇದು ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕಾರ ಮಾಡಿರಿ. ಎಲ್ಲರಿಗೂ ಮತ್ತೊಮ್ಮೆ ಕೋಟಿ ಜಮೀನು ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಪ್ರದೀಪ್ ಗುಪ್ತಾ, ಗ್ರಾಮ ಪಂಚಾಯತ್ ಮೆಂಬರ್, ಕೋಚಿಂಗ್. ಯಾವುದೋ ರಕ್ತ ಭೇದವಾದಾಗ ಇರಲ್ಲ. ಆಗಿರೋದು ಎಲ್ಲ ಸ್ವಚ್ಛನ ನಾವು ಒಂದು ಮೊದಲಿಗೆ ಗೊತ್ತೇನು ರಕ್ತ ಕೊಟ್ಟಿದ್ದೇವಲ್ಲ, ಇದೊಂದು ನಮಗೆ ಎಲ್ಲ ಬಡವರಿಗೆ ಸಹಾಯ ಆಗ್ತದೆ. ಹಾಗಿರುವಾಗ ನಾವು ಅಣ್ಣಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದು ರಕ್ತದಾನ ಶಿಬಿರ 130 ಬರ್ತಕ್ಕಂಥ ಒಂದು 2027 ತಾವು ಏನಪ್ಪ ಅಂದ್ರೆ 230 ಮಾಡ್ಬೇಕಂತ ನಾನು ನಿಮಗೆ ಕೇಳ್ಕೊಳ್ತಿದ್ದೀನಿ. ಇನ್ನೊಂದು ರಿಕ್ವೆಸ್ಟ್ ಏನಂದರೆ ರಕ್ತದಾನ ಶಿಬಿರ ಶ್ರೇಷ್ಠದಾನ ಆದರೂ ಕೂಡ ಮುಂದೆ ಬರೋ ದಿನದಲ್ಲಿ ನಾವು ನೇತೃತ್ವ ಮಾಡಬೇಕು, ನಾವು ನೇತೃತ್ವ ಮಾಡಬೇಕು. ಇದು ಒಂದು ನೇತೃತ್ವ ಒಳ್ಳೆಯ ಒಂದು ಶ್ರೇಷ್ಠದಾನ ಇದೆ. ಆಗಿರುವಾಗ ಎಲ್ಲರೂ ತಾವೇನಪ್ಪ ಅಂದ್ರೆ ನಮ್ಮ ಅಣ್ಣನ ನೇತೃತ್ವನೆಲ್ಲ ರಕ್ತದಾನ ಮಾಡಿದೆವು, ಇದೇ ಮುಂದೆ ಕೂಡ ಎಲ್ಲ ಅಣ್ಣನ ಜೊತೆ ಇರ್ತೇವೆ. ಅಣ್ಣ ಹೇಳೋ ನಾವು ಕೇಳ್ತೇವೆ, ರಕ್ತದಾನ ಇಲ್ಲ ನಿರ್ದಾನ ಮಾಡ್ತೇವೆ, ನಾವು ಪಿಂಡದಾನ ಮಾಡ್ಲಿಕ್ಕೂ ಸಿದ್ಧ ಇದ್ದೇವೆ ಅಂತ ಹೇಳ್ತಾ ನಾನು ನನಗೆ 2 ಮಾತು ಆಳಕ್ಕೆ ಅವಕಾಶ ಕೊಟ್ಟಿದ್ದಂತ ನಮ್ಮ ಈಶ್ವರ್ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಸಾಹೇಬರು ಬಂದು ಈ ರಕ್ತದಾನ ಶಿಬಿರಕ್ಕೆ ಉದ್ಘಾಟಿಸಲು ಹೋಗಿದ್ದಾರೆ. ಹಾಗೂ ನಮ್ಮ ಸಾಗರ್ ಸಾಹೇಬರು ಬಂದು ಈ ರಕ್ತದಾನಕ್ಕೆ ಇದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಅಂತ ಹೇಳಿ ನನಗೆ 2 ಮಾತು ಆಳಕ್ಕೆ ಅವಕಾಶ ಕೊಟ್ಟಿದ್ದಂತ ವಿಲಾಸ್ಪುರ ಅಣ್ಣವರಿಗೂ ಹಾಗೂ ವಿಲಾಸ್ಪುರ ಟೀಮ್ ಅವರಿಗೂ ಅದ್ರಾಗ ನಾನು ಇದ್ದೀನಿ ಅಂತ ಹೇಳಿ ನಾನು ಧನ್ಯವಾದನ ಹೇಳ್ತೀನಿ. ಜೈ ಭೀಮ್.